Hi everyone, welcome back to Divya Creations. ಇವತ್ತೊಂದು ತುಂಬ ಡಿಫ್ರೆಂಟ್ ಆಗಿರೋ ಒಂದು ಯುನೀಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದೊಂದು ರೋಸ್ ಡಿಸೈನ್ ಅಂತಲೇ ಹೇಳ್ಬೋದು. ಫಸ್ಟಿಗೆ ನಾನಿಲ್ಲಿ 2 ಸಲ ಲಾಕ್ ಮಾಡಿಕೊಂಡು 3 ಚೈನ್ ಹಾಕ್ಕೊಳ್ತೀನಿ. 3 ಚೈನ್ ಹಾಕ್ಕೊಂಡು ಯಾವ ಡಿಸ್ಟೆನ್ಸಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈ ಡಿಸೈನ್ ಹಾಕೋದಕ್ಕೆ ನಾನು 6 ಎಳೆ ದಾರನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ಇಲ್ಲಿ ಯಾವುದೇ ಬೀಡ್ಸ್ನ ನಾನು ಆ್ಯಡ್ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ಇದು ವಿತೌಟ್ ಬೀಡು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ. ಇದೊಂದು ಲೇಸ್ ಡಿಸೈನು ಅಂತಲೂ ಹೇಳ್ಬೋದು. ಬ್ಲೌಸ್ಗೂ ಹಾಕ್ಬೋದು. ಬ್ಲೌಸ್ ಸ್ಲೀವ್ ಬರುತ್ತಲ್ಲ ಆ ಹೆಡ್ಜ್ಗೂ ಹಾಕ್ಕೋಬೋದು, ದುಪಟ್ಟ ಹೆಡ್ಜ್ಗೂ ಹಾಕ್ಕೋಬೋದು. ಆ ಥರ ಒಂದು ಡಿಸೈನ್ ಇದು. ಸೊ ಬೇಸ್ ಲೈನಲ್ಲಿ ನಾವು ಹೀಗೆ 3 ಚೈನು ಲಾಕು 3 ಚೈನು ಲಾಕು ಹೀಗೆ ಹಾಕ್ತಾ ಹೀಗಿದೆ. ಓಲ್ ಸ್ಯಾರಿ ನಾವು ಹೀಗೆ ಹಾಕ್ಕೊಳ್ತಾ ಹೋಗಬೇಕು. 3 ಚೈನು ಲಾಕು ಆ ಥರ. ಸೆಕೆಂಡ್ ಸ್ಟೆಪ್ಗೆ ನಾನು ಬೇರೆ ಕಲರ್ ದಾರನ ತೊಗೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲೂ ನಾನು 6 ಎಳೆ ದಾರ ನೀಡಲ್ ನಂಬರ್ 10ನ ತೊಗೊಂಡಿದ್ದೀನಿ. ನೋಡಿ, ಫಸ್ಟಿಗೆ ಲಾಕ್ ಮಾಡ್ಕೊಂಬಿಡೋಣ. ಲಾಕ್ ಮಾಡಿಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ದೀನಲ್ಲ, ಇಲ್ಲಿ ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ. ಹೀಗೆ ಇನ್ನೂ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟು 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. 2 to 3 ಸಿಂಗಲ್ ಕ್ರೋಶನ ಹಾಕ್ಕೋಬೋದು. ಸೊ ಇನ್ನೂ ಸ್ಪೇಸ್ ಇದ್ದರೆ ಬೇಕಿದ್ದರೆ ನೀವು ಇನ್ನೂ ಒಂದು ಸಿಂಗಲ್ ಕ್ರೋಶ ಈ ಥರ ಹಾಕ್ಕೋಬೋದು. ಸೊ ಹಾಗೆ ನೆಕ್ಸ್ಟು ಲಾಕ್ ಮೇಲೆ ಲಾಕು, ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಈ 3 ಚೈನ್ ಇದೆಲ್ಲ, ಈ 3 ಚೈನ್ ಗ್ಯಾಪಿಗೆ 1 2 3 4 4 ಚೈನ್ ಹಾಕ್ಕೊಳ್ಳೋಣ. ಈ 3 ಚೈನ್ ಗ್ಯಾಪಿಗೆ 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ನೆಕ್ಸ್ಟು 1 2 3 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಸೂಜಿ ಮೇಲೆ 2 ಸಲ ದಾರನ ತೊಗೊಳ್ಳೋಣ. 2 ಸಲ ದಾರನ ತೊಗೊಂಡು ಈ 4 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟು 2 ದಾರನ ಒಂದು ಮಾಡೋಣ, ನೆಕ್ಸ್ಟು 2 ದಾರ ಒಂದು ಮಾಡೋಣ. ಒಂದು ತ್ರಿಬಲ್ ಕ್ರೋಶ ಕಂಬ ಬಂತು. ಹೀಗೆ ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಅದೇ 4 ಚೈನ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ತೊಗೊಂಬಂದು ಫಸ್ಟಿಗೆ 2 ದಾರ ಒಂದು ಮಾಡೋಣ, ನೆಕ್ಸ್ಟ್ 2 ದಾರ ಒಂದು ಮಾಡೋಣ. ನೆಕ್ಸ್ಟು ಲಾಸ್ಟಿಗೆ 2 ಚೈನ್ ಇರುತ್ತೆ, ಆ 2 ಚೈನು ಒಂದು ಮಾಡೋಣ. ಸೊ ಇದೇ ಥರ ತ್ರಿಬಲ್ ಕ್ರೋಶನ ಕವರ್ ಮಾಡೋಣ. 4 ಚೈನ್ ಗ್ಯಾಪಿಗೆ ನೀವು ಎಷ್ಟು ತ್ರಿಬಲ್ ಕ್ರೋಶ ಹಾಕ್ಲಿಕ್ಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕೋದು ಬೇಡ. ಸೊ ನಾನಿಲ್ಲಿ 4 ಚೈನ್ ಗ್ಯಾಪಿಗೆ 8 ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಡಿಸೈನ್ನ ಸೀದಾ ಇಟ್ಕೊಳ್ಳೋಣ. ಸೊ ಉಲ್ಟಾ ಹಾಕಿದ್ದೀವಲ್ವ, ಇವಾಗ ಸೀದಾ ಇಟ್ಕೊಳ್ಳೋಣ. ಸೂಜಿ ಮೇಲೆ ಮತ್ತೆ 2 ಸಲ ದಾರನ ತೊಗೊಂಡು ಈ ಲಾಕ್ ಮಾಡಿದ್ದೀವಲ್ಲ, ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ದೀವಲ್ಲ, ಇಲ್ಲಿ ನೋಡಿ ಈ ಬೇಸ್ ಲೈನಲ್ಲಿ ಲಾಕ್ ಇದೆ ನೋಡಿ, ಸಿಂಗಲ್ ಕ್ರೋಶ. ಇಲ್ಲಿಗೆ ನೀಡಲ್ನ ಹಾಕೋಣ. ನೋಡಿ, ಈ ಥರ ನೀಡಲ್ನ ಹಾಕಿ ಈ ಲಾಕಿಗೆ ನಾವು ತ್ರಿಬಲ್ ಕ್ರೋಶನ ಹಾಕೋಣ. ಸೊ ನೋಡಿ, ದಾರ 4 ಇದೆ. ಫಸ್ಟಿಗೆ 2 ದಾರನ ಒಂದು ಮಾಡೋಣ, ನೆಕ್ಸ್ಟ್ 2 ದಾರ ಒಂದು ಮಾಡೋಣ, ನೆಕ್ಸ್ಟು 2 ದಾರ ಒಂದು ಮಾಡೋಣ. ಸಿಂಪಲ್ಲು. ಏನು ಬೇಸ್ ಲೈನಲ್ಲಿ ಲಾಕ್ ಮಾಡಿದ್ದೀವಲ್ಲ, ಈ ಲಾಕಿಗೆ ನಾವು ತ್ರಿಬಲ್ ಕ್ರೋಶನ ಹಾಕಬೇಕು. ನಾನು ಸೂಜಿ ಮೇಲೆ 2 ಸಲ ದಾರನ ತೊಗೊಂಡು ಇದೇ ಒಂದು ಲಾಕ್ ಒಳಗಡೆ ನಾನು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ತುಂಬ ಈಸಿ. ಇಲ್ಲೊಂದು ಕಡೆ ಮಾತ್ರ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ. ಸೊ ಇದೊಂದು ಲಾಕ್ ಒಳಗಡೆ ನಾವು ತ್ರಿಬಲ್ ಕ್ರೋಶನ ಹಾಕಬೇಕಲ್ಲ, ಅದು ಒಂದನ್ನು ನೀವು ನೋಡಿಕೊಂಡ್ರೆ ಸಾಕು, ಆರಾಮ್ಸೆ ಹಾಕ್ಕೊಳ್ತಾ ಹೋಗ್ಬೋದು. ತುಂಬ ಈಸಿ ಆಗಿದೆ ಡಿಸೈನು, ತುಂಬ ಕ್ವಿಕ್ಕಾಗೂ ಆಗುತ್ತೆ. ಒಂದು ಯುನೀಕ್ ಡಿಸೈನು. ಸೊ ಒಂದೇ ಥರ ಆರ್ಚ್ ಡಿಸೈನ್ನ ಹಾಕ್ಕೊಂಡು ಬೇಜಾರಾಗಿದ್ದರೆ ಸೊ ಈ ಥರ ಒಂದು ಕ್ರಿಯೇಟಿವ್ ಡಿಸೈನ್ಸ್ನ ಟ್ರೈ ಮಾಡ್ಬೋದು. ತುಂಬಾ ಬ್ಯೂಟಿಫುಲ್ಲಾಗಿ ಬರುತ್ತೆ. ಒಂದು ಪೆಟಲ್ ಡಿಸೈನ್, ಇದು ರೋಸ್ ಪೆಟಲ್ ಥರ ಬರುತ್ತೆ. ಸೊ ನಾನಿಲ್ಲಿ ಇವಾಗ 5 ಹಾಕಿದ್ದೀನಿ. ಸೊ ಇನ್ನೂ ಒಂದು ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ಟೋಟಲಿ 6 ತ್ರಿಬಲ್ ಕ್ರೋಶನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 4 ಚೈನ್ ಗ್ಯಾಪಲ್ಲಿ ನಾನು 8 ತ್ರಿಬಲ್ ಕ್ರೋಶನ ಹಾಕಿದ್ದೀನಿ. ನೆಕ್ಸ್ಟು ಈ ಲಾಕ್ ಒಳಗಡೆ ನಾನು 6 ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ. ಇದನ್ನು ನಾವೀಗ ಈ ಬೇಸ್ ಲೈನ್ ಇಲ್ಲಿ ಡಿಸೈನ್ನ ಸ್ಟಾರ್ಟ್ ಮಾಡಿದ್ದೀವಲ್ಲ, ಇಲ್ಲಿ ಅಲ್ಲಿಗೆ ನಾನು
ನೀಡಲ್ನ ಹಾಕಿ ನೋಡಿ ಈ ಥರ ಫೋಲ್ಡ್ ಮಾಡಬೇಕು. ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ನೋಡಿ ಈ ಥರ ಇನ್ನೊಂದು ಸಲ ತೋರಿಸ್ತೀನಿ. ಈ ಲಾಕ್ ಇದೆ ಅಲ್ಲ, ಈ ಲಾಕ್ಗೆ ನೀಡಲ್ನ ಹಾಕೋಣ. ಹಾಕಿ ದಾರಾನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೋಡಿ ಈ ಥರ ಇದು ಒಂದು ರೋಸ್ ಡಿಸೈನ್ ಥರ ಬಂತು ನೋಡಿ. ನೆಕ್ಸ್ಟು ಈ 3 ಚೈನ್ ಗ್ಯಾಪಿಗೆ 2ರಿಂದ 3 ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ಸೊ ನಾನು ಸ್ಟಾರ್ಟಿಂಗು 3 ಸಿಂಗಲ್ ಕ್ರೋಶ ಹಾಕಿದ್ದೀನಲ್ವ, ಸೊ ಇಲ್ಲಿ ನಾನು 3 ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ಸೊ ನೀವು 2 ಹಾಕಿದರೆ 2 ಹಾಕ್ಕೋಬೋದು. ಸೊ ಇಲ್ಲೇನು ಅಷ್ಟೊಂದು ಚೈನ್ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ ಇಲ್ಲಿ. ಸೊ ನೀವು ಪೆಟಲ್ಸ್ನ ಹಾಕಬೇಕಾದ್ರೆ ಸೊ ನೋಡಿಕೊಂಡು ಈವನ್ನಾಗಿ ಹಾಕಬೇಕಾಗತ್ತೆ ತ್ರಿಬಲ್ ಕ್ರೋಶಗಳು. ನೆಕ್ಸ್ಟು 1 2 3 4 4 ಚೈನ್ ಹಾಕ್ಕೊಳ್ತೀನಿ. 4 ಚೈನ್ ಹಾಕ್ಕೊಂಡು ಇದು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ. ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶ ಆಯಿತಾ. ಈಗ 4 ಚೈನ್ ಆಯ್ತಲ್ವ, 1 2 3 3 ಚೈನ್ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ಇಟ್ಕೊಳ್ತೀನಿ. ಸೊ ನೋಡಿ ಈ ಥರ ಉಲ್ಟಾ ಇಟ್ಕೊಂಡು ಸೂಜಿ ಮೇಲೆ 2 ಸಲ ದಾರಾನ ತೊಗೊಂಡು ಈ 4 ಚೈನ್ ಗ್ಯಾಪಿಗೆ 8 ತ್ರಿಬಲ್ ಕ್ರೋಶನ ಹಾಕ್ಕೊಳ್ಳೋಣ. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಯಾರಾದರೂ ಇನ್ನೂ ನನ್ನ ಚಾನಲ್ನ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಚಾನಲ್ನ ನೋಡಿದ್ರೆ ನನಗೂ ಒಂದು ಹೆಲ್ಪ್ ಆಗುತ್ತೆ, ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಸ್ನ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ. ನಿಮಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ವೀಡಿಯೋಸ್ನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಹಾಗೆ ಇದನ್ನು ಕಂಟಿನ್ಯೂ ಮಾಡೋಣ. 8 ತ್ರಿಬಲ್ ಕ್ರೋಶ ಹಾಕ್ಕೊಳ್ಳೋಣ. 3 ಚೈನ್ ಹಾಕಿರ್ತೀವಲ್ಲ, ಆ 3 ಚೈನು ಸೇರಿಸಿ 9 ಕಂಬಗಳಿರುತ್ತಿಲ್ಲಿ. ಸೊ ನೆಕ್ಸ್ಟು ಡಿಸೈನ್ನ ಸೀದಾ ಇಟ್ಕೊಳ್ಳೋಣ. ಸೀದಾ ಇಟ್ಕೊಂಡು ನಾವಿಲ್ಲಿ ಡಿಸೈನ್ನ ಮತ್ತೆ ಕಂಟಿನ್ಯೂ ಮಾಡೋಣ. ಸೂಜಿ ಮೇಲೆ 2 ಸಲ ದಾರಾನ ತೊಗೊಳ್ಳೋಣ. ನೋಡಿ ಇಲ್ಲಿ ಇನ್ನೊಂದು ಸಲ ತೋರಿಸ್ತೀನಿ. ಈ ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಈ ಲಾಕ್ ಒಳಗಡೆ ನೀಡಲ್ನ ಹಾಕಬೇಕು. ನೋಡಿ ಈ ಲಾಕು ಒಳಗಡೆ ಇದಿದೆಲ್ಲ ನೋಡಿ ಈ ಥರ ನೀಡಲ್ನ ಹಾಕಿ ಈ ಥರ ಈ ಲಾಕ್ ಒಳಗಡೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ತ್ರಿಬಲ್ ಕ್ರೋಶ ಕಂಬನ ಹಾಕ್ಕೊಳ್ಳೋಣ. ತ್ರಿಬಲ್ ಕ್ರೋಶ ಡಬಲ್ ಕ್ರೋಶನ ಡೀಟೇಲಾಗಿ ನಾನು ಹೇಗೆ ಹಾಕೋದು ಅಂತ ಹೇಳಿ ಆಗಲೇ ಟ್ಯುಟೋರಿಯಲ್ಸ್ನ ಮಾಡಿದ್ದೀನಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಡಿಯೋಸ್ನ ಚೆಕ್ ಮಾಡಿ. ತುಂಬ ಈಸಿಯಾಗಿ ಕ್ರೋಶ ಡಿಸೈನ್ನ ಕಲಿಬೋದು. ಹಾಕೋದನ್ನ ಕಲ್ತ್ಕೊಂಡೆ ತುಂಬಾ ಈಸಿಯಾಗಿ ಯಾವ ಡಿಸೈನ್ ಬೇಕಾದರೂ ಹಾಕ್ಕೊಳ್ತಾ ಹೋಗ್ಬೋದು. ಸೊ ಟ್ಯುಟೋರಿಯಲ್ಸ್ನ ನೋಡಿ, ಸೊ ನಿಮಗೆ ಇಷ್ಟ ಆಗುತ್ತೆ. 6 ತ್ರಿಬಲ್ ಕ್ರೋಶನ ಹಾಕ್ಕೊಳ್ತೀನಿ. ನೋಡಿ ಈ ಲಾಕ್ ಇದೆ ಅಲ್ಲ, ಈಗ ಆಲ್ರೆಡಿ ನಾವು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲಿಗೆ ನೀಡಲ್ನ ಹಾಕಿ ದಾರಾನ ತೊಗೊಂಬಂದು ಒಂದು ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. ನೆಕ್ಸ್ಟು ಲಾಕ್ ಆದಮೇಲೆ ಈ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ಳೋಣ. 3 ಸಿಂಗಲ್ ಕ್ರೋಶ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. 3 ಸಿಂಗಲ್ ಕ್ರೋಶ ಹಾಗೆ ಲಾಕ್ ಮೇಲೆ ಲಾಕು. ನೆಕ್ಸ್ಟು ನಿಮಗೆ ಕುಚ್ಚು ಹಾಕಬೇಕು ಅಂತಂದರೆ ನೀವು ಈ 3 ಚೈನ್ ಗ್ಯಾಪಿಗೆ 3 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಕುಚ್ಚು ಬೇಡ ಅಂದರೆ ಕಂಟಿನ್ಯೂಸ್ ಆಗಿ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಹೋಗ್ಬೋದು. 3 ಚೈನ್ ಆದಮೇಲೆ ನೆಕ್ಸ್ಟು 1 2 3 4 4 ಚೈನ್ ಹಾಕ್ಕೊಂಡು ಇಲ್ಲಿಂದ ಡಿಸೈನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಕುಚ್ಚು ಹಾಕೋದಕ್ಕೆ 4 ಚೈನ್ ಆದಮೇಲೆ ಸೊ ಅಗೈನ್ ನಾನಿಲ್ಲಿ ಮತ್ತೆ ಸಿಂಗಲ್ ಕ್ರೋಶನ ಹಾಕ್ಕೊಳ್ತೀನಿ. ನೆಕ್ಸ್ಟ್ 3 ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಶ ಹಾಕ್ಕೊಳ್ಳೋಣ. ಎಷ್ಟು ಸಿಂಗಲ್ ಕ್ರೋಶ ಹಿಡಿಯುತ್ತೋ ಅಷ್ಟು ಸಿಂಗಲ್ ಕ್ರೋಶ ಹಾಕೋಣ. ಸೊ ನಾನಿಲ್ಲಿ 3 ಸಿಂಗಲ್ ಕ್ರೋಶ ಹಾಕಿದ್ದೀನಿ, ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ. ಸೊ ಇಲ್ಲಿಂದ ನಾವು 1 2 3 4 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡೋಣ. 4 ಚೈನು ಲಾಕು
ಆಮೇಲೆ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇಷ್ಟೇ ಡಿಸೈನು. ಇವಾಗ ಫೈನಲ್ ಲುಕ್ಕು ಹೇಗೆ ಕಾಣಿಸುತ್ತೆ ಅಂತ ನಾನು ಕುಚ್ಚು ಹಾಕಿ ತೋರಿಸ್ತೀನಿ. ನಿಮಗಿಲ್ಲಿ ಕುಚ್ಚು ಹಾಕೋದು ಆಪ್ಷನಲ್ಲು, ಕುಚ್ಚು ಹಾಕಿಲ್ಲ ಅಂದ್ರೂ ತುಂಬ ಚೆನ್ನಾಗಿರುತ್ತೆ, ಕುಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ. ಆದರೆ ಚಿಕ್ಕದಾಗಿ ಹಾಕಬೇಕು ಕುಚ್ಚನ್ನ, ಆವಾಗಲೇ ಚೆನ್ನಾಗಿ ಕಾಣಿಸೋದು. ಸೊ ಇದು ಫೈನಲ್ ಲುಕ್ನ ತೋರಿಸ್ತೀನಿ ನಾನು ಹೇಗೆ ಕಾಣಿಸುತ್ತೆ ಅಂತೇಳಿ. ನೋಡಿ ಫೈನಲ್ ಲುಕ್ಕು ಹೀಗಿದೆ ಡಿಸೈನು. ಇದೊಂದು ರೋಸ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೆಟಲ್ಸು. ನೋಡಿ ಹಿಂಗೆ ಮಾಡಿದ್ರೆ ಹಿಂಗಿದೆ. ಸೊ ಇದಕ್ಕೆ ಕುಚ್ಚು ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ. ಸೊ ಎಕ್ಸ್ಟ್ರಾ ಥ್ರೆಡ್ ಏನು ಬಂದಿರುತ್ತೋ ಇಲ್ಲಿ ಇದನ್ನು ಗ್ಲೂ ಹಾಕಿ ಈ ಥರ ಅಂಟಿಸ್ಕೊಂಬಿಡಿ. ಸೊ ಅದು ಡ್ರೈ ಆದಮೇಲೆ ಇದು ಯಾವುದು ಕಾಣಿಸಲ್ಲ, ಡರ್ಟಿಯಾಗಿ ಕಾಣಿಸಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸೊ ನೀವು ಬೇಸ್ ಲೈನಲ್ಲಿ ಹಾಕಬೇಕಿದ್ರೆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ತೋರಿಸೋದಕ್ಕೋಸ್ಕರ ಕಲರ್ನ ಚೇಂಜ್ ಮಾಡಿ ಹಾಕಿದ್ದೀನಿ. ಸೊ ನೀವು ಸ್ಯಾರಿಗೆ ಹಾಕೋದಾದರೆ ಬೇಸ್ ಲೈನಲ್ಲಿ ಹಾಕಿದ್ದೀವಲ್ಲ ಆ ಕಲ್ಲರು ಇದು ಎರಡು ಸೇಮ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ನೋಡಿ ಇಲ್ಲಿ ಎಕ್ಸ್ಪೋಸ್ ಆಗುತ್ತಲ್ಲ ಕಲ್ಲರು, ಚೆನ್ನಾಗಿ ಕಾಣಿಸಲ್ಲ. ಸೊ ಸೇಮ್ ಕಲರ್ ಇವು ಪೆಟಲ್ಗೆ ಹಾಕೋ ಸೇಮ್ ಕಲರ್ನೇ ಬೇಸ್ ಲೈನಲ್ಲೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ನಾನು ನೆಕ್ಸ್ಟ್ ಇನ್ನು ಒಂದು ಬ್ಯೂಟಿಫುಲ್ ಡಿಸೈನ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.